ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ಗೌರಿ ನಮಸ್ತುತೆ. ಹಿಂದೂ ಧರ್ಮದಲ್ಲಿ ಶಕ್ತಿ ದೇವತೆಯನ್ನು ಆರಾಧಿಸುವ ಮಂತ್ರ. ದೇವಿ ಮಾತೆ ಸ್ವರೂಪಿಣಿ. ದೇವಿಯನ್ನು ದುಷ್ಟ ಶಿಕ್ಷಕೆ ಶಿಷ್ಟ ರಕ್ಷಕೆ ಎಂದು ಕರೆಯುತ್ತಾರೆ. ಅಂದರೆ ಯಾವುದೇ ಧರ್ಮದ ಜಾತಿಯ ತಾರತಮ್ಯವಿಲ್ಲದೆ ಸಕಲ ಜೀವಿಗಳನ್ನು ರಕ್ಷಿಸುವವಳು ಮಾತೆ ಎಂದರ್ಥ. ಸಾಗರದಲ್ಲಿ ಶಕ್ತಿ ದೇವತೆಗಳ ದೇವಸ್ಥಾನಗಳು ಅನೇಕ ಇವೆ. ಆದರೆ ಸುಮಾರು 3ರಿಂದ 4ನೇ ತಲೆಮಾರಿನ ಇತಿಹಾಸವುಳ್ಳ, ಅಂದರೆ 250 ವರ್ಷದಿಂದ 300 ವರ್ಷಗಳ ಇತಿಹಾಸದ ದೇವಾಲಯಗಳಲ್ಲಿ ಸಾಗರದ ಸೊರಬ ರಸ್ತೆಯ ಯಲ್ಲಮ್ಮ ದೇವರ ದೇವಸ್ಥಾನವೂ ಕೂಡ ಒಂದು ಕಾಲದಲ್ಲಿ ಸಾಗರ ನಗರ ಸೇರಿದಂತೆ ಸುತ್ತಮುತ್ತಲ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸುತ್ತಿದ್ದ ಶ್ರೀ ಯಲ್ಲಮ್ಮ ದೇವಿ ಪವಾಡ ಅನನ್ಯ. ರೈತಾಪಿ ವರ್ಗದ ಜನ ತಮ್ಮ ಕುಟುಂಬಕ್ಕೆ ಬಂದ ಸಂಕಷ್ಟವನ್ನು ಪರಿಹರಿಸಲು ತಾಯಿಯಲ್ಲಿ ಪ್ರಾರ್ಥಿಸುತ್ತಿದ್ದರು. ಭಕ್ತರ ಕೋರಿಕೆಯಂತೆ ಬಡವ ಬಲ್ಲಿದನೆಂಬ ಭೇದವಿಲ್ಲದೆ ತೆರಳುತ್ತಿದ್ದ ಅಮ್ಮನ ಪಲ್ಲಕ್ಕಿ ಜನರಿಗೆ ಬಂದ ಕಷ್ಟಗಳ ಜೊತೆಗೆ ಅನೇಕ ಮಾಟ ಮಂತ್ರಗಳನ್ನು ತೊಡೆದು ಹಾಕುತ್ತಿದ್ದ ಪವಾಡ ಇಂದಿಗೂ ನಡೆದುಕೊಂಡು ಬರುತ್ತಿದೆ. ಶ್ರೀ ಯಲ್ಲಮ್ಮ ದೇವಿಯ ಶಕ್ತಿಯಿಂದ ಅನೇಕರು ಸುಖ ಸಂತೋಷಗಳನ್ನು ಕಂಡಿದ್ದಾರೆ. ಬಹದ್ದೂರ್ ಸಿಂಗ್ ಮನೆತನದವರು ಪ್ರತಿಷ್ಠಾಪಿಸಿದರು ಎನ್ನಲಾದ ಯಲ್ಲಮ್ಮ ದೇವಿಯ ಮೂರ್ತಿ ರಕ್ತಚಂದನದ ಮರದಿಂದ ತಯಾರಿಸಿದ ಮೂರ್ತಿಯಾಗಿದ್ದು, ಇಂದಿಗೂ ದೇವಿ ಅದನ್ನೇ ಮುಂದುವರಿಸುವಂತೆ ತಿಳಿಸಿದ್ದಾಳೆ ಎಂದು ಪಂಡಿತರು ತಿಳಿಸಿದ್ದಾರೆ. ಅದಕ್ಕೆ ಹೊಸದಾಗಿ ಬಣ್ಣ ಲೇಪನ ಮಾಡಿ ನೂತನವಾಗಿ ದೇವಾಲಯ ನಿರ್ಮಿಸಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಇದೇ ತಿಂಗಳ 3, 4, 5ರಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಸಾಗರದ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಒಂದೇ ಸಮಯದಲ್ಲಿ ದೇವಾಲಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು.
ನಮಸ್ತೆ, ನಾನು ಪೂಜಾ ಸಿಂಗ್ ಅಂತ. ನಾನು ಓಮನ್ ಸಿಂಗ್ ಅವ್ರ ಮೊಮ್ಮಗಳು, ಹಿರಿ ಮೊಮ್ಮಗಳು. ನಾವು ಏನ್ ಇವತ್ತು ಕಟ್ಟಡ ನೋಡ್ತಾ ಇದೀವಿ ಯಲ್ಲಮ್ಮ ದೇವಿದು, ಇದು ನಮ್ಮ ಮುತ್ತಜ್ಜ ಆದಂತ ಫಕೀರ್ ಸಿಂಗ್ ಅವರು ಮಿಸ್ರಿ ಕೋಟೆಯಿಂದ ತಗೊಂಡ್ ಬಂದಿರ್ತಿತ್ತು. ಅವತ್ತು ಏನು ಸಣ್ಣ ಗುಡಿ ಇತ್ತು, ಇವತ್ತು ಇಷ್ಟು ದೊಡ್ಡ ಕಟ್ಟಡ ಆಗಿ ರಾರಾಜಿಸ್ತಿದ್ದಾಳೆ ದೇವಿ ಅಂದ್ರೆ ಇದಕ್ಕೆ ಸಾಗರದ ಜನತೆ ಉಪಕಾರ ಅಂತ ಹೇಳ್ಬೋದು. ಇವತ್ತು ಆ ಸಾಗರದ ಜನತೆಯಿಂದ ಭಕ್ತಿ ಮತ್ತೆ ಏನ್ ಸಹಕಾರ ಸಿಕ್ಕಿದೆ, ಇವತ್ತು ದೇವಿ ಇಷ್ಟು ವೈಭವದಿಂದ ನಿಂತಿದ್ದಾಳೆ. ನಾವು ನಮ್ಮ ವಂಶದಲ್ಲಿ ಪರಂಪರೆಯಾಗಿ ನಡೆದಿದೀವಿ, ನಮ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಅಮ್ಮ. ಇದನ್ನೇ ನಾನು ಮತ್ತೆ ಹೇಳ್ತೀನಿ, ಎಲ್ಲರೂ ನಂಬಿ ಬನ್ನಿ, ಅತಿ ಹೆಚ್ಚು ಜನ ಬನ್ನಿ, ಎಲ್ಲರಿಗೂ ದೇವಿ ಆಶೀರ್ವದಿಸ್ತಾಳೆ ಅಂತ ನಾನು ಹೇಳ್ತೀನಿ. ಶ್ರೀ ಯಲ್ಲಮ್ಮ ದೇವಿಯ ಆಕ್ಚುಲಿ ಮೂಲ ಇರೋದು ಹುಲ್ಲತ್ತಿಯಿಂದ ನಮ್ಮ ರಜಪೂತ್ ಸಮಾಜದ ಬಹದ್ದೂರ್ ಸಿಂಗ್ ಅವರ ಮಕ್ಕಳು ಮೊಮ್ಮಕ್ಕಳು ಅವರ ಜಮಾನದಲ್ಲಿ ಹುಲ್ಲತ್ತಿಯಿಂದ ದೇವರನ್ನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಇವಾಗ ತುಂಬಾ ಉತ್ತಮವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಬಹದ್ದೂರ್ ಸಿಂಗ್ ಅವರ ಮಕ್ಕಳು ಹಾಗೂ ಮೊಮ್ಮಕ್ಕಳು ಇವು 3ನೇ ತಲೆಮಾರು. ಇವತ್ತಿಗೂ ಕೂಡ ಇಲ್ಲಿನ ಎಲ್ಲಾ ಪೂಜಾ ಜವಾಬ್ದಾರಿಯನ್ನ ನಮ್ಮ ಕುಟುಂಬ ನಡೆಸ್ಕೊಂಡು ಬರ್ತಾ ಇದೆ. ಈ ಒಂದು ಪೂಜೆಗೆ ನಮ್ಮ ಕಮಿಟಿಯವರು ಕೂಡ ನಮಗೆ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ಕುಟುಂಬದ ಕಡೆಯಿಂದಲೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗಣೇಶ ಸಿಂಗ್ ಅಂತ. ಕಾರ್ಯಕ್ರಮ ಮಾಡಿ